ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ರಾಗಿ ದೇಹಕ್ಕೆ ತಂಪು ಹಾಗೆ ಆರೋಗ್ಯವಾಗೂ ಇರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ತಿನ್ನೋದಕ್ಕೆ ಎಷ್ಟು ರುಚಿಯಾಗಿರುತ್ತೋ ಮಾಡೋದು ಅಷ್ಟು ಸುಲಭ. ಫ್ರೆಂಡ್ಸ್, ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ತುಂಬ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗೂ ಇರುತ್ತೆ ರಾಗಿ ರೊಟ್ಟಿ. ನಾನಿಲ್ಲಿ ಮೆಥಡು ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ. ಇದೇ ಮೆಥಡು ನೀವು ಅಕ್ಕಿ ರೊಟ್ಟಿ ಜೋಳಕ್ಕೂ ಯೂಸ್ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕಿ, ಮತ್ತು ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕಿ, ನಿಮಗೆ ಬೇಕು ಅಂದರೆ ತುಪ್ಪ ಆದರೂ ಹಾಕ್ಕೊಬೋದು, ಇಲ್ಲ ಹಾಗೆ ಆದರೂ ಮಾಡ್ಬೋದು. ನೀರು ಒಂದು ಕುದಿ ಬಂದಿದ ತಕ್ಷಣ ಇಲ್ಲಿ ನಾನು 3 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಮನ್ನೇ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಬೋದು. 3 ಕಪ್ಪು ರಾಗಿ ಹಿಟ್ಟಿಗೆ 4 ರೊಟ್ಟಿ ಆಗುತ್ತೆ. ಮೀಡಿಯಮ್ ಸೈಜಲ್ಲಿ ತಟ್ಟಿದ್ರೆ ನೋಡಿ, ಈ ಥರ ನೀಟಾಗಿ ಕ್ಲೀನಾಗಿ ಕಲಿಸ್ಕೊಳ್ಳಿ. ಮತ್ತು ಈ ಥರ ಕಲಿಸ್ಕೊಬೇಕಾದ್ರೆ ನೀವು ಗ್ಯಾಸ್ ಫ್ಲೇಮು ಸ್ವಲ್ಪ ಲೋವಲ್ಲಿಡಿ. ಸ್ವಲ್ಪ ಗಂಟಿಲ್ದಿರಂಗೆ ನೀಟಾಗಿ ಕಲಿಸ್ಕೊಂಡು ಎಲ್ಲ ಹಿಟ್ಟನ್ನು ಒಂದು ಕಡೆ ಮಾಡಿಕೊಂಡು ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಇಟ್ಬಿಡಿ. ತಟ್ಟೆ ಮುಚ್ಚಾದಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ ನೋಡಿ. ಈ ಥರ ಹಿಟ್ಟು ತಗೊಂಡು ಹಸಿ ರಾಗಿ ಹಿಟ್ಟು ಜೊತೆ ನೀಟಾಗಿ ನಾದ್ಕೊಳ್ಳಿ. ಸ್ವಲ್ಪನೂ ಗಂಟಿರಬಾರ್ದು, ಚೆನ್ನಾಗಿ ಬರಲ್ಲ. ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಸಾಫ್ಟಾಗಿ ಮತ್ತು ರೊಟ್ಟಿನೂ ಉಬ್ಕೊಂಬರುತ್ತೆ. ನೀಟಾಗಿ ನೀವು ನಾದ್ಕೊಂಡಾದಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಹಾಗೆ ಉಂಡೆ ಮಾಡಿಕೊಂಡು ಹಸಿ ರಾಗಿ ಹಿಟ್ಟು ತೊಗೊಂಡು ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬೋದು. ನೀವು ನನ್ನ ಮೆಥಡಲ್ಲಿ ಮಾಡಿದ್ರೆ ಒಂಚೂರು ರಾಗಿ ರೊಟ್ಟಿ ಹರಿಯಲ್ಲ, ಮುರಿಯಲ್ಲ, ತುಂಬ ನೀಟಾಗಿ ಮತ್ತು ಕ್ಲೀನಾಗೂ ಬರುತ್ತೆ. ನೀವು ಲಟ್ಸೋದಕ್ಕೂ ತುಂಬ ಈಸಿ ಅನಿಸುತ್ತೆ. ತಟ್ಟಕ್ಕೆ ಬರದೇ ಇರೋರು ನನ್ನ ಮೆಥಡಲ್ಲಿ ಮಾಡಿ ನೋಡಿ. ಇದೇ ಗ್ಯಾಪಲ್ಲಿ ಫ್ರೆಂಡ್ಸ್, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಾನು ತೋರಿಸಿರೋ ಅಂಥ ಅಳತೆ ಮತ್ತು ನನ್ನ ಮೆಥಡು ನೀವು ಮಾಡಿದ್ರೆ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗದೆ ನೀಟಾಗಿ ಕ್ಲೀನಾಗಿ ಬರುತ್ತೆ ರೊಟ್ಟಿ. ನೋಡಿ, ಒಂದು ಕಡೆ ಹೆಂಚು ಕಾಯಕ್ಕಿಟ್ಬಿಟ್ಟು ಕಾದಿರೋ ಹೆಂಚಿಗೆ ಲಟ್ಸಿರೋ ಅಂಥ ರಾಗಿ ರೊಟ್ಟಿ ಹಾಕಿಬಿಟ್ಟು ಒಂದು ಸತಿ ನೀರಿನ ಕೈ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಮತ್ತು ಇಲ್ಲಿ ಒಂದು ನೀವು ಗಮನಿಸಬೇಕು ಏನು ಅಂದರೆ, ರಾಗಿ ರೊಟ್ಟಿ ಒಂದು ಸತಿ ನೀವು ತಿರುವಾಕಬೇಕು ಅಂದರೆ ಒಂದು ಸೈಡು ಸ್ವಲ್ಪ ಬೆಂದಿರಬೇಕು. ಬೆಂದಿಲ್ಲ ಹಾಗೆ ತಿರುವಾಕಿದ್ರಿ ಅಂದರೆ ಸ್ವಲ್ಪ ತವಕ್ಕೆ ಹಾಗೆ ಮೆತ್ಕೊಳ್ಳುತ್ತೆ. ಸೊ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಸತಿ ನೋಡಿ, ನೆಕ್ಸ್ಟ್ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಒಂದು ಸೈಡಲ್ಲಿ ಅದು ನೀಟಾಗಿ ಬೆಂದಿತ್ತು, ಸೊ ಅದು ನೆಕ್ಸ್ಟ್ ತಿರುವಾಗುತ್ತೆ. ನೆಕ್ಸ್ಟ್ ಸೈಡ್ ನೋಡಿ, ನೀವು ಅರ್ಜೆಂಟ್ ಮಾಡಿದ್ರಿ ಬೇಗ ಆದರೆ ಅದು ತವಕ್ಕೆ ಹಂಗಂಗೆ ಮೆತ್ಕೊಳ್ಳುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸಬೇಕು. ರಾಗಿ ರೊಟ್ಟಿ ಆಗಲಿ ಇಲ್ಲ ಜೋಳದ ರೊಟ್ಟಿ ಆಗಲಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೇ ಚೆನ್ನಾಗಿ ಬರೋದು. ನೋಡಿ, ನನ್ನ ಮೆಥಡಲ್ಲಿ ನೀವು ಮಾಡಿ ನೋಡಿ ಒಂದು ಸತಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟು ಮಾಡಿ. ನೋಡಿ, ಈ ಥರ 2 ಕಡೆ ಎಡ್ಜಸ್ ಎಲ್ಲ ಕ್ಲೀನಾಗಿ ನೀಟಾಗಿ ಸ್ವಲ್ಪ ನೀವು ಪ್ರೆಸ್ ಮಾಡಿದ್ರೆ ಎಡ್ಜಸ್ ಎಲ್ಲ ಕ್ಲೀನಾಗಿ ಬೇಯುತ್ತೆ. ನೋಡಿ, ಈ ಥರ ನೀಟಾಗಾಗಿದೆ. ಇದೇ ಮೆಥಡು ನೀವು ಮಿಕ್ಕಿರೋ ಅಂಥ ರಾಗಿ ಉಂಡೆ ಮಾಡಿಟ್ಕೊಂಡಿರೋದೆಲ್ಲದಕ್ಕೂ ಲಟ್ಸಿ ಇದೇ ಮೆಥಡಲ್ಲಿ ಮಾಡಿ ನೋಡಿ. ನಿಮಗೆ ಸೆಕೆಂಡ್ ಟೈಮು ರಾಗಿ ರೊಟ್ಟಿ ಹಾಕಿದಾಗ ತೋರಿಸಿದ್ದೀನಿ. ಸ್ವಲ್ಪ ಬೇಯ್ದೆ ಹಾಗೆ ತಿರುವಾಕಿದ್ರೆ ತವಕ್ಕೆ ತುಂಬ ಅಂಟ್ಕೊಂಡ್ಬಿಡುತ್ತೆ. ಮತ್ತು ಇಲ್ಲಿ ಒಂದು ನೀವು ಗಮನಿಸಬೇಕು ಏನು ಅಂದರೆ, ತವ ಸ್ವಲ್ಪ ತೆಳ್ಳಗಿದ್ರೆ ರೊಟ್ಟಿನೂ ಬೇಗ ಆಗೋಗುತ್ತೆ. ನಾನು ರಾಗಿ ರೊಟ್ಟಿಗೆ ಸೊಪ್ಪಿನ ಪಲ್ಯ ಕಾಂಬಿನೇಷನ್ ಆಗಿ ತೊಗೊಂಡಿದ್ದೀನಿ. ನಿಮಗೆ ಏನು ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನೋಡಿ, ರಾಗಿ ರೊಟ್ಟಿ ಎಷ್ಟು ಸಾಫ್ಟಾಗಿದೆ. ಫ್ರೆಂಡ್ಸ್, ಇನ್ನೊಂದು ಸತಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾನು ನುಗ್ಗೆ ಸೊಪ್ಪಿನ ಪಲ್ಯ ತೊಗೊಂಡಿದ್ದೀನಿ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ನನ್ನ ಮೆಥಡು ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.